ಹಾಯ್ ಹಲೋ ಗೈಸ್, ತುಂಬಾ ಟೈಮ್ ನಂತರ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಹೊಸ ಸ್ಟುಡಿಯೋ ಅಂದ್ರೆ ದೊಡ್ಡ ಬಜೆಟ್ ಸ್ಟುಡಿಯೋ ಅಂತೂ ಅಲ್ಲ. ಸೊ ಅದು ಬಜೆಟ್ ಫ್ರೆಂಡ್ಲಿ ಸ್ಟುಡಿಯೋ ಅಂತ ರೆಡಿ ಮಾಡಿದ್ದೀನಿ. ಸೊ ಅದ್ರ ಔಟರ್ ರೂಮ್ ಅಲ್ಲಿ, ಹೊರಗಡೆ ಇರುವಂತ ಒಂದು ರೂಮ್ ಅಲ್ಲಿ ನಾನೇ ಒಂದು ಸ್ಕೆಚ್ ಮ್ಯಾಪ್ ನ ರೆಡಿ ಮಾಡ್ಕೊಂಡು ಒಂದು ಸ್ಟುಡಿಯೋ ರೆಡಿ ಮಾಡಿದ್ದೀನಿ. ಸೊ ಇದಕ್ಕೆ ಎಷ್ಟು ಖರ್ಚಾಯಿತು, ಎಷ್ಟು ಬಜೆಟ್, ಏನೇನೆಲ್ಲ ನಾನು ಹಾಕಿದ್ದೀನಿ, ಏನೇನೆಲ್ಲ ಯೂಸ್ ಮಾಡಿದ್ದೀನಿ ಎಲ್ಲದನ್ನು ಕೂಡ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದು ಎಷ್ಟು ಖರ್ಚಾಯಿತು, ಸ್ಟುಡಿಯೋ ರಾ ಮೆಟೀರಿಯಲ್ಸ್ ಎಷ್ಟು ಖರ್ಚಾಯಿತು, ಹಾಗೆ ಈ ಇಂಟೀರಿಯರ್ ವರ್ಕ್ಸ್ ಏನಿದೆ ಅಥವಾ ನಮ್ಮ ಗ್ಯಾಜೆಟ್ಸ್ಗಳೇನಿದೆ ಅದರ ಖರ್ಚು ಎಷ್ಟಾಗುತ್ತೆ ಎಲ್ಲದನ್ನು ನಿಮ್ಗೆ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ನಮ್ಮ ಚಿಕ್ಕ ಸ್ಟುಡಿಯೋದ ಒಂದು ಚಿಕ್ಕ ಟೂರ್ ಅನ್ನು ನಿಮ್ಗೆ ಈಗ ತೋರಿಸ್ತೀನಿ. ಏನು ಹೆಚ್ಚೊತ್ತೇನು ಬೇಕಾಗಲ್ಲ, ತುಂಬಾ ಚಿಕ್ಕದಾಗಿದೆ ಈ ಸ್ಟುಡಿಯೋ. ಜಸ್ಟ್ ಫಾರ್ ಪರ್ಪಸ್ ನಿಮಗೆ ಶೂಟ್ ಮಾಡ್ಕೊಳ್ಳಿಕ್ಕೆ ಅಂತ ಮಾಡಿದ್ದು, ವಿಡಿಯೋ ಶೂಟ್ ಮಾಡಲಿಕ್ಕೆ. ಸೊ ತೋರಿಸ್ತೀನಿ ನಿಮ್ಗೆ ನಾನು ಯಾವ ಥರ ಐಡಿಯಾ ಮಾಡಿ ಇದನ್ನ ರೆಡಿ ಮಾಡಿದ್ದೀನಿ ಅಂತ. ನೋಡಿ, ಏನಾದರೂ ಆ್ಯಡ್ ಮಾಡಬೇಕಿದೆ ಈ ಸ್ಟುಡಿಯೋಗೆ, ಏನಾದರೂ ಒಂದು ಚೇಂಜಸ್ ನೀವು ಹೇಳೋ ಥರ ಮಾಡಬೇಕಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಇದಕ್ಕೆ ಇನ್ನೇನಾದರೂ ಆ್ಯಡ್ ಮಾಡಬೇಕಿದ್ರೆ ನಿಮ್ಮ ಸಜೆಷನ್ನ ನನಗೆ ತಿಳಿಸಿ, ಆಯಿತಾ? ಸೊ ಈಗ ಟೂರ್ನ ಸ್ಟಾರ್ಟ್ ಮಾಡಂತೆ ಬನ್ನಿ. ಸ್ಟಾರ್ಟ್ ಮಾಡಬೇಕಾದ್ರೆ ಈ ರೂಮ್ ಬಂದುಬಿಟ್ಟು ತುಂಬ ಚಿಕ್ಕದಾಗಿರೋ ರೂಮು. ಸೊ ಇಲ್ಲಿ ನಾನು ಮೇನ್ಗಡೆ ಕೂಡ ಏನು ಪೇಂಟ್ ಮಾಡಿಲ್ಲ, ಒಂದು ಹೊರಗಡೆ ಇರುವಂಥ ಒಂದು ಸ್ಟೋರ್ ರೂಮ್ ಆಯಿತಾ, ಇದು ನಾನು ಸ್ಟುಡಿಯೋ ಮಾಡಿರೋದು. ಸೊ ಇಲ್ಲಿ ಬಂದುಬಿಟ್ಟು ಮೇಯ್ನಾಗಿ ಒಂದು ಗ್ರೇ ವಾಲ್ನ ತಗೊಂಡಿದ್ದೀನಿ. ಸೊ ಇಲ್ಲಿ ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರಾಗಿ ಕಾಣ್ತಾ ಇಲ್ಲ ಅನಿಸುತ್ತೆ, ಇದೊಂದು ಗ್ರೇ ವಾಲ್. ಸೊ ಇದು ವಿಡಿಯೋ ಸಿನಿಮ್ಯಾಟಿಕ್ ಬ್ಯಾಕ್ಗ್ರೌಂಡ್ಗಂತ. ಇನ್ನು ಇನ್ನೊಂದು ಉಳಿದಿರೋದು ಬಂದುಬಿಟ್ಟು ಫುಲ್ಲಿ ವೈಟ್ ವಾಲ್ ಆಯಿತಾ, ಇದೊಂದು ಫುಲ್ಲು ವೈಟ್ ಕಲರ್ ಹಾಕಿರೋ ವಾಲ್, ಇದು ಫುಲ್ ವೈಟ್ ವಾಲು. ಸೊ ಇಲ್ಲಿ ನೋಡ್ಬೋದು ಯಾವುದು ಇನ್ನೂ ಸೆಟಪ್ ಆಗಿಲ್ಲ. ನಮ್ಮ ಮೇನ್ ಲೈಟ್, ಕೀ ಲೈಟ್, ಫೇಮ್ ಲೈಟ್ ಎಲ್ಲ ಇಲ್ಲೇ ಬಿತ್ಕೊಂಡಿದ್ದೇವೆ. ಯಾವುದು ನನಗೆ ಕರೆಕ್ಟಾಗಿ ಸೆಟಪ್ ಮಾಡಿಲ್ಲ. ಲೈಕ್ RGB ಲೈಟ್ ಆಗಿರ್ಬೋದು, ಯಾವುದನ್ನು ಕೂಡ ಕರೆಕ್ಟಾಗಿ ಇನ್ನೂ ಸೆಟಪ್ ಮಾಡ್ಕೊಂಡಿರಲಿಲ್ಲ. ಸೊ ಇದು ಕೂಡ ಒಂದು ಕೀಲೆ, ಅದು ಬಿಹೈಂಡ್ ಲೈಟ್, ಇದು ಕೀಗೆ ಫ್ರೇಮ್ ಲೈಟ್ ಇದು. ಸೊ ಇದು ಬಂದುಬಿಟ್ಟು ಮೇನ್ ಲೈಟು. ಸೊ ಇದು ಬಂದುಬಿಟ್ಟು ಸೆಕೆಂಡ್ ಮೇನ್ ಲೈಟು. ಅದಾದ ನಂತರ ಇದು ಬ್ಯಾಕ್ಗ್ರೌಂಡ್ಗಾಗಿ ಒಂದು ಹಾಕಿರೋ ಎಕ್ಸ್ಟ್ರಾ ಲೈಟ್ ಐತೆ, ಅದು ಹಾಳಾಗಿರೋದನ್ನ ತಗೊಂಡು ಹಾಕಿದ್ದೀನಿ. ಸೊ ಆ್ಯಕ್ಚುಲಿ ಒಂದು ಸಾಫ್ಟ್ ಬಾಕ್ಸ್ನ ರೆಡಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಅದು ನೋಡಬೇಕು ಏನಾಗುತ್ತೆ ಅಂತ. ಸೊ ಇದು ಬಂದುಬಿಟ್ಟು ಕ್ಯಾಮ್ರಾ ಸ್ಟ್ಯಾಂಡು. ಆ್ಯಂಡ್ ಇದು ಬಂದುಬಿಟ್ಟು ಒಂದು ಎಕ್ಸ್ಪೆನ್ಸಿವ್ ಮೈಕ್ ಅಂತ, ನನ್ನ ಹತ್ರ ಇರುವಂಥ ಒಂದು ಎಕ್ಸ್ಪೆನ್ಸಿವ್ ಮೈಕಲ್ಲಿ ಒಂದು. ಸೊ ಇದು ಬಂದುಬಿಟ್ಟು ಮೋನೋ PD200X. ಇದರ ವರ್ತ್ ಬಂದುಬಿಟ್ಟು ಅರೌಂಡ್ 5200 ರುಪೀಸ್ ಆಗುತ್ತೆ. ಇದರ ಕಂಪ್ಲೀಟ್ ಸೆಟಪ್ನ ವರ್ತ್ ಬಂದುಬಿಟ್ಟು. ಇಲ್ಲಿ ಏನು ಕಂಪ್ಲೀಟ್ ಸೆಟಪ್ ಇದೆಯಲ್ಲ, ಇದೊಂದು ಡೈನಾಮಿಕ್ ಮೈಕು. ಇದು ಬಂದುಬಿಟ್ಟು ಒಂದು ಡೈನಾಮಿಕ್ ಮೈಕ್. ಇದ್ರ ವೀಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಬಾಕಿ ಇಲ್ಲಿ ನೀವು ಇಲ್ಲಿ ನೋಡ್ಬೋದು, ನನ್ನ ಬ್ಲ್ಯಾಕ್ ಸ್ಕ್ರೀನ್ ಇಲ್ಲಿ ನಿಲ್ಸಾಕಿಟ್ಟಿದ್ದೀನಿ. ಸೊ ವೀಡಿಯೋಸ್ ಬೇಕಾದರೆ ಬ್ಲ್ಯಾಕ್ ಸ್ಕ್ರೀನ್ನ ಇಲ್ಲಿ ಮೌಂಟ್ ಮಾಡ್ಕೊಳ್ಬೇಕು. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಜಸ್ಟ್ ಒಂದು ಚೇರ್ ಇದೆ. ಆ್ಯಂಡ್ ನಾನೆಲ್ಲ ಗ್ಯಾಜೆಟ್ಸ್ಗಳನ್ನು ಇಟ್ಲಿಕ್ಕೆ. ಆ್ಯಂಡ್ ಫ್ಲೋರ್ ಪೇಂಟ್ ಏನಿದೆಯಲ್ಲ ಅದು ಫುಲ್ ಹೋಗಿಬಿಟ್ಟಿದೆ, ಹಾಕಿ 2 ಡೇಸ್ ಆಗಿಲ್ಲ, ಎಲ್ಲ ಕಿತ್ತೋಗಿಬಿಟ್ಟಿದೆ. ಸಮಥಿಂಗ್ ಲೈಕ್ ರೂಫಿಂಗ್ ಮಾಡಿಸ್ಬೇಕು ನೆಕ್ಸ್ಟ್ ಪುನಃ. ಆ್ಯಂಡ್ ಅರೌಂಡ್ ಒಂದು ಸ್ವಲ್ಪ ಮಂತ್ ಬಿಟ್ಟು ಮಾಡಿಸ್ಬೇಕು, ಇವಾಗ ಬೇಕಾಗಿಲ್ಲ, ಆಲ್ರೆಡಿ ತುಂಬ ಎಕ್ಸ್ಪೆನ್ಸ್ ಆಗಿದೆ. ಈ ರೂಫಿಂಗ್ ಪೂರ ಹೋಗ್ಬಿಟ್ಟಿದೆ ಇಲ್ಲಿದ್ದು. ಆ್ಯಂಡ್ ಏನು ಸಿಂಪಲ್ ರೂಮ್, ಜಾಸ್ತಿ ಏನು ತೋರಿಸೋದಂಥದ್ದಿಲ್ಲ, ಇಷ್ಟೇ ಇರೋದು. ಒಂದು ಗ್ರೇ ವಾಲು, ಒಂದು ವೈಟು, ಒಂದು ಡಬಲ್ ವೈಟ್ ವಾಲು, ಒಂದು ಗ್ರೇ ವಾಲು. ಸೊ ಇದರ ಇಷ್ಟೇ ಸೆಟಪ್ ಇರೋದು. ಇನ್ನು ಕೆಲವು ಗ್ಯಾಜೆಟ್ಸ್ ಇದೆ, ನಾನು ಎಲ್ಲ ಇಲ್ಲಿ ತಗೊಂಡು ಬಂದಿಲ್ಲ, ಯಾವುದ್ಯಾವ್ದನ್ನು ಇಡಬೇಕಂತ ಗೊತ್ತಾಗಿಲ್ಲ ಅಂತಗೆ. ಸೊ ಇದನ್ನು ನಾನು ಡೈರೆಕ್ಟಾಗಿ ನನ್ನ ಟೇಬಲ್ಗೆ ಮೌಂಟ್ ಮಾಡಿದ್ದೀನಿ. ಯಾವ ಕಡೆ ಬೇಕೋ ಆ ಕಡೆ ಬರುತ್ತೆ, ನಾವು ಜಸ್ಟ್ ವಿಡಿಯೋ ಮಾಡುವಾಗ ಯೂಸ್ ಮಾಡ್ಕೊಳ್ಬೋದು. ನಮ್ಗೆ ಹೆಂಗೆ ಬೇಕಂಗೆ ಮೌಂಟ್ ಆಗುತ್ತೆ ಮೈಕು. ಈಗ ಇವಾಗ ಇದರಲ್ಲಿ ರೆಕಾರ್ಡಿಂಗ್ ಮಾಡ್ತಾ ಇಲ್ಲ, ಯಾಕಂದರೆ ನನಗೆ ಎಲ್ಲ ಕಡೆ ತೋರಿಸ್ಬೇಕಲ್ಲ ಸ್ಟುಡಿಯೋನ. ಸೊ ಇದರಲ್ಲಿ ನಾನು ಇವಾಗ ರೆಕಾರ್ಡಿಂಗ್ ಮಾಡ್ತಾ ಇಲ್ಲ, ಯಾಕಂದರೆ ಅದು ಡೈನಾಮಿಕ್ ಮೈಕ್, ಅದ್ರ ಜೊತೆನೇ ಇಟ್ಕೊಂಡು ಮಾತಾಡಬೇಕು, ದೂರ ಹೋದರೆ ಕೇಳೋಲ್ಲ ಅದರಲ್ಲಿ. ಆ್ಯಂಡ್ ಅರೌಂಡ್ ಇಷ್ಟೇ, ಇದೆಲ್ಲ ನನ್ನ ಕಂಟೆಂಟ್ ಬರಲಿಕ್ಕಿರೋ ಬುಕ್ಕು. ಇನ್ನು ಏನೂ ಮಾಡಿಲ್ಲ, ಯಾಕಂದರೆ ನಾನು ತುಂಬ ಲಾಂಗ್ ಬ್ರೇಕ್ ತಗೊಂಡಿದ್ದೀನಿ ಇದ್ರ ಎಲ್ಲದರಿಂದ. ತುಂಬ ಟೈಮ್ ಆಗಿತ್ತು ನಾನು ವೀಡಿಯೋಸ್ಗಳನ್ನು ಮಾಡಿದೆ. ಸೊ ಇವಾಗ ಪ್ಲ್ಯಾನ್ ಮಾಡ್ತಿದ್ದೀನಿ. ಈ ಸ್ಟುಡಿಯೋ ಸ್ಟಾರ್ಟಿಂಗ್ ನೋಡೋಕೆ ಹೇಗಿತ್ತು ಅಂತ ಫೋಟೋ ತೆಗೆದು ಇಟ್ಕೊಂಡಿದ್ದೆ, ತುಂಬ ಲಾಂಗ್ ಟೈಮ್ ಬ್ಯಾಕ್ ಡಿಲೀಟ್ ಆಗಿಬಿಟ್ಟಿದೆ ಆಯಿತಾ ಆ ಫೋಟೋಸ್ಗಳು. ಇನ್ನು ವರ್ಕ್ ಮಾಡ್ತಿರುವಾಗ ತೆಗೆದಿರೋ ಕೆಲವೊಂದು ಫೋಟೇಜ್ಗಳಿದೆ, ಅದನ್ನು ಇಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಸೊ ಫಸ್ಟ್ ಆಫ್ ಆಲ್ ಈ ಸ್ಟುಡಿಯೋಗೆ ಆಗಿರೋ ಖರ್ಚು ಬಗ್ಗೆ ಹೇಳೋದಾದರೆ, ಇಲ್ಲಿ ಏನೂ ಇರಲಿಲ್ಲ ಆಯ್ತಾ. ಲೈಕ್ ಒಂದು ಸಿಮೆಂಟ್ ಹಾಕಿಬಿಟ್ಟು ಫುಲ್ ಪ್ಯಾಚ್ ವರ್ಕ್ ಮಾಡಿರೋದು, ಸಿಮೆಂಟ್ ಕೂಡ ಇರಲಿಲ್ಲ ಆಯಿತು. ಆ್ಯಂಡ್ ಇಲ್ಲಿ ತನಕ ಎಲ್ಲ ಓಪನ್ ಇದ್ದಿತ್ತು, ಇದೆಲ್ಲ ನಾನು ಕಲ್ಲು ಹಾಕಿಬಿಟ್ಟು ಫುಲ್ ಮುಚ್ಚಿರೋದಾಯ್ತಾ. ಫುಲ್ ಎಲ್ಲ ಕಡೆಯೂ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲ ಕಡೆಯೂ ಸಿಮೆಂಟ್ ವರ್ಕ್ ಮಾಡಿಬಿಟ್ಟಿದ್ದೀನಿ. ತುಂಬ ಕೆಲಸ ಆಗಿರ್ತದೆ, ಫುಲ್ ಸಿಮೆಂಟ್ ವರ್ಕ್ ಮಾಡಿದ್ದೀನಿ. ಆ ಕಡೆಯೂ ಅಷ್ಟೇ ಫುಲ್ ಸಿಮೆಂಟ್ ವರ್ಕ್ ಮಾಡಿಬಿಟ್ಟು ಎಲ್ಲೂ ಇದು ಮಾಡಿಲ್ಲ. ಆ್ಯಕ್ಚುಲಿ ಇದಕ್ಕೆ ಮೇನ್ಗಡೆ ಪೇಂಟ್ ಹೊಡೆದ್ಬಿಟ್ಟು ರೂಫಿಂಗ್ ಮಾಡಬೇಕಂತ ಇದ್ದಿದೆ, ಬಟ್ ಇವಾಗ ಸೊ ಇದೆಲ್ಲ ಬಂದುಬಿಟ್ಟು ಪ್ಯಾಚಪ್ ಆಗಿರೋದು ನೀವು ನೋಡ್ಬೋದು. ಅಷ್ಟನ್ನು ಕೂಡ ಕರೆಕ್ಟಾಗಿ ಪ್ಯಾಚ್ ಮಾಡ್ಕೊಂಡು ಬಂದಿದ್ದೇನೆ. ಈ ಎಲ್ಲದೂ ಕೂಡ ಅಷ್ಟೇ, ಎಲ್ಲೂ ಕೂಡ ಒಂದು ಚೂರು ಗ್ಯಾಪ್ ಇಡದೆ, ಎಲ್ಲೂ ಕೂಡ ವಾಯ್ಸ್ ಹೊರ್ಗೆ ಹೋಗ್ದಂಗೆ ಪ್ಯಾಚ್ ಮಾಡಿಬಿಟ್ಟಿದ್ದೇನೆ ಇಡೀ ಸ್ಟುಡಿಯೋನ. ಸೊ ಇದರ ಕಾಸ್ಟ್ ಬಂದುಬಿಟ್ಟು ಅರೌಂಡ್ 5000+ ನನಗಾಗಿದೆ ಆಯಿತಾ. ಪೇಂಟು, ಪ್ಯಾಚ್ ವರ್ಕ್ಸು ಮತ್ತು ಎಕ್ಸ್ಟೆನ್ಷನ್ಸು ಇದೆಲ್ಲ ಬಂದುಬಿಟ್ಟು ನನಗೆ ಕಾಸ್ಟು 5000+ ಕೇವಲ
ಈ ಸೆಟಪ್ ಇದು ಕಾಸ್ಟ್ ಆಗಿದೆ ಇದರದ್ದು ಸ್ಟುಡಿಯೋದು. ಆ್ಯಂಡ್ ಅರೌಂಡ್ ಈಸ್ ಗ್ಯಾಜೆಟ್ಸ್ ಬಗ್ಗೆ ಹೇಳೋದಾದರೆ ಇದೊಂದು ಅರೌಂಡ್ 8,000 to 9,000 ತನಕ ಇದೆ. ಈ ಬರೀ ಗ್ಯಾಜೆಟ್ಸ್ಗಳ ಬಗ್ಗೆ ಮಾತಾಡೋದಾದರೆ ಅದು ಎಕ್ಸ್ಟ್ರಾ ಬಿಡಿ. ಇದು ಸ್ಟುಡಿಯೋ ಕಾಸ್ಟ್ ಬಂದುಬಿಟ್ಟು 5,000+ ಆಗಿದೆ ಕೇವಲ ಈ ಸ್ಟುಡಿಯೋಗೆ. ಆ್ಯಂಡ್ ಈಗ ನೋಡ್ಬೋದು ಈಗ ಹಾಕಿರೋ ಪೇಂಟ್ ವೇಸ್ಟ್ ಆಗಿ ಹೋಗಿಬಿಟ್ಟಿದೆ. ಇದನ್ನು ಚೇಂಜ್ ಮಾಡಬೇಕು, ರೂಫಿಂಗ್ ಮಾಡಿಸ್ಬೇಕು. ಅದು ನಿಮ್ಮ ಹತ್ರ ಬೇರೆ ಐಡಿಯಾ ಇದ್ದರೆ ನೀವು ಕಮೆಂಟ್ ಮಾಡಿ. ಜಸ್ಟ್ ಇಲ್ಲಿ ಕಾಲು ಹಾಕಿದರೂ ಕೂಡ ಕಿತ್ತು ಹೋಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಆಯಿತಾ. ಲೈಕ್ ಏನೋ ಪೇಂಟ್ ಆಯಿಲ್ ಪೇಂಟ್ ಹಾಕಿದ್ದು ಹೋಗಿಬಿಟ್ಟಿದೆ. ಸೊ ಇಷ್ಟೇ ಆಗಿತ್ತು ಈ ಸ್ಟುಡಿಯೋದು ಟೂರ್. ಸೊ ಬ್ಯಾಕ್ ಟು ಸ್ಟಾರ್ಟಪ್. ಆ್ಯಂಡ್ ಎಸ್ ನೋಡಿದ್ರಲ್ಲ, ಇದೇ ನಮ್ಮ ಚಿಕ್ಕ ಸ್ಟುಡಿಯೋದ ರಿವ್ಯೂ ಆಗಿತ್ತು. ತುಂಬ ಬಜೆಟ್ ಫ್ರೆಂಡ್ಲಿ ಸ್ಟುಡಿಯೋ ಐತೆ ಇದು. ಯಾವುದೇ ರೀತಿಯಾದ ಐಟಮ್ಗಳನ್ನು ನಾನು ಆ್ಯಡ್ ಮಾಡಿಲ್ಲ. ತುಂಬ ರೀತಿಯ ಐಟಮ್ಗಳನ್ನು ಆ್ಯಡ್ ಮಾಡಲಿಕ್ಕಿದೆ. ಜಸ್ಟ್ ನೋಡೋಣ, ಫ್ಯೂಚರಲ್ಲಿ ಆ್ಯಡ್ ಮಾಡ್ತಾ ಹೋಗೋಣ. ಯಾಕಂದರೆ ಇವಾಗ ಚಾನಲ್ಗಳು ತುಂಬ ಕೆಳಗಡೆ ಇದೆ, ಅದೊಂದು ಸ್ವಲ್ಪ ಮೇಲ್ಗಡೆ ಬರಲಿ, ಆನಂತರ ಆ್ಯಡ್ ಮಾಡೋಣ. ಸೊ ಆ್ಯಕ್ಚುಲಾಗಿ ನಾನು ಈ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಷನನ್ನು ಕ್ವಿಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ನೀವು ನೋಡಿರ್ಬೋದು, ಸಾಕಷ್ಟು ದಿನಗಳಲ್ಲಿ ನಾನು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿರ್ಲಿಲ್ಲ. ತುಂಬ ಇನ್ಕನ್ಸಿಸ್ಟೆನ್ಸ್ ಆಗಿ ನಾನು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೆ. ಯಾಕಂದರೆ ಕೆಲವೊಂದು ಕಡೆ ನಾನು ಟ್ರ್ಯಾಕ್ನ ಚೇಂಜ್ ಮಾಡಿಬಿಟ್ಟೆ. ಟೆಕ್ ಕಂಟೆಂಟ್ ಮಾಡ್ತಿರುವಾಗ ಸಡನ್ನಾಗಿ ಟ್ರೆಡಿಷ್ನಲ್ ಕಂಟೆಂಟ್ಗಳನ್ನು ಅಪ್ಲೋಡ್ ಮಾಡೋಕೆ ಹೋಗ್ಬಿಟ್ಟೆ. ಸೊ ಆವಾಗ ಇನ್ಸ್ಟಾಗ್ರಾಮ್ ಆಲ್ಗೋರಿದಮಲ್ಲಿ ಸ್ವಲ್ಪ ಚೇಂಜಸ್ ಆಯಿತು ನನ್ನ ಚಾನಲ್ಗೆ. ಸೊ ನನಗೆ ಇವತ್ತು ಕೂಡ ವ್ಯೂಸ್ ತಗೊಳ್ಬೋದು. ಯಾಕೆ ಈ ಬ್ಲಾಗ್ಸ್ಗಳನ್ನೆಲ್ಲ ಮಾಡಿಬಿಟ್ಟು ಡೈಲಿ ಬ್ಲಾಗ್ಸು, ಮಿನಿ ಬ್ಲಾಗ್ಸು, ಸಮಥಿಂಗ್ ಈ ಬ್ಲಾಗ್ಗಳನ್ನು ಮಾಡಿಬಿಟ್ಟು ವ್ಯೂಸ್ಗಳನ್ನು ಪಡ್ಕೊಳ್ಬೋದು. ಬಟ್ ನನಗೆ ಅದರಲ್ಲಿ ಯಾವುದೇ ರೀತಿಯಾದಂಥ ಇಂಟ್ರೆಸ್ಟ್ ಇಲ್ಲ ಆಯಿತಾ. ಸೊ ನನ್ನ ಮೇನ್ ಮೋಟಿವ್ ಬಂದುಬಿಟ್ಟು ವ್ಯಾಲ್ಯೂ ಆ್ಯಡಿಂಗ್ ಕಂಟೆಂಟ್ಗಳನ್ನು ಮಾಡಬೇಕು. ಸೊ ನಮ್ಮನ್ನು ಯಾರು ಫಾಲೋ ಮಾಡ್ತಾರೋ ಅವರಿಗೆ ವ್ಯಾಲ್ಯೂಸ್ಗಳನ್ನು ಆ್ಯಡ್ ಮಾಡಬೇಕು ನಮ್ಮ ಕಂಟೆಂಟ್ನ ಮೂಲಕವಾಗಿ. ಹಾಗಾಗಿ ನಾನು ಎಜುಕೇಷ್ನಲ್ ಕಂಟೆಂಟ್ನ ಮಾಡ್ತಾ ಇದ್ದೆ, ಮುಂದೆ ಕೂಡ ಅದನ್ನೇ ಮಾಡೋದು. ಸೊ ಅದಕ್ಕಾಗಿ ಈ ಒಂದು ಸ್ಪಷ್ಟ ಅನ್ನುವಂಥ ಪೇಜ್ನ ಮಾಡಿದ್ದೇನೆ. ಸೊ ಇದು ಮೀಡಿಯಾ 360 ಆಗಿತ್ತು, ಇದನ್ನ ನಾನೀಗ ಸ್ಪಷ್ಟ ಅಂತ ಮಾಡಿದ್ದೀನಿ. ಇದು ಫೈನಲ್ ನೇಮ್ ಆಯಿತಾ, ಮತ್ತೆ ಚೇಂಜಸ್ ಎಲ್ಲ ಮಾಡೋದು ನಾವು ಹೋಗೋದಿಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ಒಂದು ಸ್ಪಷ್ಟ ಅಂತ ಪೇಜ್ ಇದೆ, ಅದೇ ಮೀಡಿಯಾ 360 ಪೇಜ್ ಸ್ಪಷ್ಟ ಮಾಡಿದ್ದೀನಿ. ಈಗ ಯೂಟ್ಯೂಬಲ್ಲೂ ಕೂಡ ಇದು ಸ್ಪಷ್ಟ ಅಂತಲೇ ಇರುತ್ತೆ. ಸೊ ಫ್ಯಾಕ್ಟರ್ ಒನ್ ಬಂದುಬಿಟ್ಟು ನಮ್ಮ ಮೇನ್ ಪೇಜ್ ಅದು ಒಂದು ಟೆಕ್ನಿಕಲ್ ಪೇಜ್ ಆಗಿರೋದ್ರಿಂದ ಅದರಲ್ಲಿ ಕೇವಲ ಟೆಕ್ ಕಂಟೆಂಟ್ಗಳನ್ನು ಮಾತ್ರ ಅಪ್ಲೋಡ್ ಮಾಡ್ತೀನಿ ಆಯಿತಾ. ಯಾಕಂದರೆ ಬೇರೆ ಕಂಟೆಂಟ್ಗಳನ್ನು ಅಪ್ಲೋಡ್ ಮಾಡಿದಾಗಲೇ ಅದು ಫ್ಲಾಪ್ ಆಗಿದೆ ಅನ್ಸುತ್ತೆ ನನ್ನ ಪ್ರಕಾರ. ನಿಮಗೆ ಇಲ್ಲಿ ಯಾವ ರೀತಿಯಾದಂಥ ಕಂಟೆಂಟ್ಗಳನ್ನು ನೋಡೋಕ್ಕೆ ಇಷ್ಟಪಡ್ತೀರ ಅಂತ ಕಮೆಂಟ್ ಮಾಡಿ, ಅಥವಾ ನಿಮ್ಮ ಸಜೆಷನ್ ಏನಿದೆ ಅದನ್ನು ಕೂಡ ಕಮೆಂಟ್ ಮಾಡಿ ಆಯಿತಾ. ಸೊ ಅಲ್ಲಿ ತನಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್.